ಇನ್ನ ಏನೇನು ಸರ್ಪ್ರೈಸ್ಗಳು ಇಟ್ಟಿದ್ದೀರಪ್ಪ? ಸರ್ ಸಾಂಗ್ಸ್ ಇದೆ, ಆ ಸಾಂಗ್ಸಲ್ಲೂ ಸರ್ಪ್ರೈಸ್ ಇದೆ. ರೆಗ್ಯುಲರ್ ಆಗಿ ಸಾಂಗ್ ರಿಲೀಸು, ಒಂದು ಸಾಂಗ್ ರೆಗ್ಯುಲರ್ ಕಂಟೆಂಟ್ಸ್ ನೀವೇನು ನೋಡ್ತಿರ್ತೀರ ಆ ಥರ ಸಾಂಗ್ ಇರಲ್ಲ. ಸೊ ಆ ಸಾಂಗ್ ರಿಲೀಸ್ ಆದಾಗಲೇ ನಿಮ್ಗೆ ಇದರಲ್ಲಿ ವಿಷಯ ಇದೆಯಾ ಅನ್ನೋ ಥರದ್ದಿದೆ, ಆವಾಗ ಖಂಡಿತ ಮಾತಾಡ್ತೀನಿ. ಆ್ಯಂಡ್ ಇನ್ನೊಂದಷ್ಟು ಚಿಕ್ಕ ಟೀಸರ್ ಆ್ಯಂಡ್ ಟ್ರೇಲರ್ ಇದೆ ಸರ್. ಈ ಮೈಕ್ ಕೇಳ್ತಾ ಇದ್ರು ಆ ಕಡೆ. ಎಲ್ಲ ಆಲ್ರೆಡಿ ಅಪ್ರೋಚ್ ಮಾಡ್ತಾ ಇದ್ದಾರೆ. ಆಂಧ್ರದಿಂದ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಅಪ್ರೋಚ್ ಮಾಡ್ತಾ ಇದ್ದಾರೆ ಅಂತ ಕೇಳಲ್ಪಟ್ಟಿದ್ದೀನಿ. ಒಂದು ವಿಡಿಯೋದಲ್ಲೂ ನೋಡಿದೆ. ಅಂದರೆ ಇದು ಬಾಹುಬಲಿ ಮೀರಿಸುತ್ತೆ ಅನ್ನೋ ಥರ ಹೇಳ್ತಾ ಇದ್ದಾರೆ. ಸೊ ನೀವೇನಾದರೂ ಅಲ್ಲೋಗಿ ಪ್ರಮೋಷನ್ ಮಾಡೋ ಇದೆಯಾ ನೆಕ್ಸ್ಟ್ ಪ್ಲಾನ್ ಆಕ್ಚುಲಿ APL? ಸರ್ ಬೈ ಗಾಡ್ಸ್ ಗ್ರೇಸ್ ನಮಗೆ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ನಮಗೆ ಕೇಳ್ತಾ ಇದ್ದಾರೆ ಸರ್ ಸಿನಿಮಾ, ಅದು ಸತ್ಯ. ಅದೇ ಸರ್, ಇವಾಗ ದಿಲ್ ರಾಜು ಯಾರು ಗೀತಾ ಆರ್ಟ್ಸ್ ಎಲ್ಲ ಅಪ್ರೋಚ್ ಮಾಡಿದ್ದಾರೆ ಅಂತ ಕೇಳಲ್ಪಟ್ಟಿದೆ. ಇಲ್ಲ ಸರ್, ಆ ಥರದ್ದು ಏನಿಲ್ಲ. ನಾವು ಇನ್ನು ಬೇರೆ ಕಂಪನಿಗಳು ಕೇಳಿದ್ದಾರೆ, ಈ ಥರ ಸುಳ್ಳು ಹೇಳ್ಬಾರ್ದು, ಅವರೆಲ್ಲ ಬೇರೆ ಹೆಸರು ತಗೊಳ್ಳೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಖಂಡಿತವಲ್ಲ ಬೇರೆ ಕಂಪನಿಗಳು ಕೇಳಿದ್ದಾರೆ, ಒಳ್ಳೊಳ್ಳೆ ರೇಟ್ಸ್ ಕೇಳಿದ್ದಾರೆ. ನಾವು ಟೀಸರ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ನೀವು ಟೀಸರು ಮತ್ತು ಪೋಸ್ಟರ್ ನೋಡಿದಾಗ ಮೊದಲೇ ಅವ್ರು ಕೇಳಿದರು ಬಣ್ಣಗಳ ಬಗ್ಗೆ. ಅಂದರೆ ಶಿವಣ್ಣ ಎಲ್ಲೋ ಶೇಡಲ್ಲಿ ಕಾಣಿಸ್ತಾ ಇರೋದು, ಮತ್ತು ಟೀಸರಲ್ಲಿ ಕಂಡಿದ್ದು ಅವರು ಎಲ್ಲೋ ಬಣ್ಣಗಳ ಮಧ್ಯೆ ಓಡ್ ಬಂದಿದ್ದು. ಇನ್ನು ಉಪ್ಪಿ ಸರು ರೆಡ್ ಶೀಟ್ ಕೊಡ್ತಾ ಇದ್ದೀರಾ, ಮಧ್ಯದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಸ್ವಲ್ಪ ಮಿಕ್ಸ್ ಇದೆ. ಸೊ ಈಗ ಬಣ್ಣಗಳು ಅವರ ಗುಣ ಮತ್ತು ಕ್ಯಾರೆಕ್ಟ್ರು, ಅವ್ರ ನಡತೆ ಆ ಥರ ಏನಾದ್ರು ಹೇಳಕ್ಕೆ ಹೊರಟಿದ್ದೀರಾ ಏನು? ಡೆಫಿನೆಟ್ಲಿ ಸರ್, ಯು ಆರ್ ರೈಟ್. ಅರ್ಜುನ್ ಸರ್ ಇಲ್ಲಿ ಸರ್ ಆಕ್ಚುಲಿ ಫಿಲಾಸಫಿಕಲ್ ಆ್ಯಂಗಲ್ ಇರೋದಂತೂ ಹೌದು ಟೀಸರ್ ನೋಡುವಾಗ ಅಥವಾ ಇಲ್ಲಿ ತನಕ ಬಂದಿರೋ ಕಂಟೆಂಟ್ಸ್ ಎಲ್ಲ ನೋಡುವಾಗ. ಬಟ್ ಎಷ್ಟು ಮಟ್ಟಿಗೆ ಪ್ರೀಚಿ ಆಗದೆ ಇರೋ ಥರ ನೀವು ನೋಡ್ಕೊಂಡಿದ್ದೀರಿ ಸರ್? ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಸ್ಕ್ರಿಪ್ಟ್ ಸರ್. ಏನಂದರೆ ಬರೀ ಫಿಲಾಸಫಿ ಇಲ್ಲದೆ ಟೋಟಲ್ ಕಮರ್ಷಿಯಲ್ ಸಿನಿಮಾದಲ್ಲಿ ಫಿಲಾಸಫಿ ಹೇಳಿದ್ರೆ ಹೇಗಿರುತ್ತೆ, ಅದಕ್ಕೆ ಈ ಸ್ಕ್ರಿಪ್ಟು ನಮಗೆಲ್ಲರಿಗೂ ತುಂಬ ಖುಷಿ ಪಟ್ಟಿದ್ದು. ತುಂಬ ಫಿಲಾಸಫಿ ಹೇಳಿದ್ರೆ ಬೋರ್ ಆಗ್ಬಿಡುತ್ತೆ, ಬಟ್ ಅದನ್ನು ಆ್ಯಕ್ಷನ್ನು ಮತ್ತು ಇದ್ರ ಮೂಲಕ ಹೇಳೋದು ಅದು ತಾನಾಗಿ ಮೂಡ್ ಬಂತು ಸರ್. ಲಾಸ್ಟ್ ಕ್ವೆಶ್ಚನ್ ಫಾರ್ ದ ಡೇ. ಜನಿಯಾ ಸರ್, ನೀವು ಈ ಮೂವಿ ಡೈರೆಕ್ಟ್ ಮಾಡಬೇಕಾದ್ರೆ ಯಾವ ದೃಶ್ಯ ಅಥವಾ ಯಾವ ಭಾಗವನ್ನ ಡೈರೆಕ್ಟ್ ಮಾಡೋದು ತುಂಬಾ ಚಾಲೆಂಜಿಂಗ್ ಅಂತ ನಿಮ್ಗೆ ಅನ್ನಿಸ್ತು? ಮೇಡಮ್, ಬಹಳಷ್ಟು ಜಾಗಗಳಿದೆ. ಇವಾಗ ನೀವು ಓಮ್ದೇನು ಡೈಲಾಗ್ ನೋಡಿದ್ರಿ, ಅಲ್ಲಿ ಫುಲ್ಲು 3 days ನೈಟ್ ಶೂಟ್ ಮಾಡಿದ್ವಿ. ಮಳೆ ಕ್ರಿಯೇಟ್ ಮಾಡಬೇಕಿತ್ತು. ನನಗೆ ತುಂಬ ಹಿಂಸೆ ಆಗ್ತಾ ಇತ್ತು. ಶಿವಣ್ಣ ಮತ್ತು ಉಪ್ಪಿ ಸರ್ನ ಮಳೆಯಲ್ಲಿ ರಾತ್ರಿ ಹೊತ್ತು ನೆನೆಸಿ 1 ಗಂಟೆನಲ್ಲ ಅವರನ್ನು ಕೂರಿಸಿ ಪಕ್ಕದಲ್ಲಿ ಬೆಂಕಿ ಹಾಕ್ಬಿಟ್ಟು ಕೂರಿಸ್ತಾ ಇದ್ರೆ ನಂಗೆ ತುಂಬ ಬೇಜಾರಾಗ್ತಾ ಇತ್ತು. ಬಟ್ ಎಲ್ಲ ಮಕ್ಕಳ ಥರ ಮಗು ಥರ ಕೂತಿರೋರು. ನಾನು ಹೋಗಿ ಕೇಳ್ತಿದ್ದೆ, ಅಣ್ಣ ಓಕೆನಾ ಅಣ್ಣ? ಇಲ್ಲ ಮಾಡಮ್ಮ ಅಂತ. ಆ ಮಳೆಯಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಶಾರ್ಟ್ ಆಗಿತ್ತು ನಮಗೆ. ಕಾಂಪ್ರಮೈಸ್ ಆಗದೆ ತೆಗೆದ್ವಿ. ದಟ್ ವಾಸ್ ಸ್ವಲ್ಪ ಕಷ್ಟ ಆಯ್ತು ನನಗೆ.